ಬೆಳಗಾಂ ಗಲಾಟೆನಾ ಏನಾಗಿದೆ ನನಗೆ ಗೊತ್ತಿಲ್ಲ ವಿಚಾರ. ನಾನು ಕಾರ್ಯಕ್ರಮದಲ್ಲಿದ್ದೆ. ಐ ಲವ್ ಯು ಬಹುಮತ ಅನ್ನುವಂಥದ್ದು ಒಂದು ಘೋಷಣೆ ಕೇಳಿ ಬರ್ತದೆ ಸರ್, ಬ್ಯಾನರ್ ಆಗ್ತಾ ಇದೆ. ಅದೇನಿದು ಹೊಸದಾಗಿ ಏನೂ ಆಗ್ತಿಲ್ಲ, ಮೊದಲು ಕೂಡ ಹಾಕ್ತಿದ್ರು. ಆದರೆ ಇದೀಗ ಅದನ್ನು ಒಂದು ವಿವಾದ ಆಗಿ ಸೃಷ್ಟಿ ಮಾಡಿದ್ದಾರೆ. ಅದನ್ನು ಮೊದಲು ಉರ್ದುನಲ್ಲೂ ಹಾಕೊಳ್ತಿದ್ರು, ಪಾಪ ಯಾರು ಉರ್ದು ಓದಕ್ಕೆ ಬರ್ದೇ ಇರೋದ್ರಿಂದ ಅದನ್ನ ಇದು ಮಾಡಲ್ಲ. ಈಗ ಮೊದಲನೇ ಬಾರಿ ಇಂಗ್ಲೀಷ್ನಲ್ಲಿ ಹಾಕಿರೋದಕ್ಕೆ ಅದೊಂದು ವಿವಾದ ಮಾಡ್ತಾರೆ. ಇದೆಲ್ಲ ಅನಗತ್ಯ ವಿವಾದಗಳು. ಪ್ರತಿಯೊಂದು ಧರ್ಮದವರು ಅವರವರ ಯಾರು ಮಹನೀಯರು ಇರ್ತಾರೆ ಅಥವಾ ಅವ್ರವ್ರ ದೇವರು ಇರ್ತಾರೆ, ಅದ್ರ ಬಗ್ಗೆ ಅವರು ಏನೋ ಒಂದು ಮೆಚ್ಚುಗೆ ಮಾತುಗಳದ್ದು ಹಾಕೊಳ್ಳುವಂಥ ಬ್ಯಾನರ್ ಹಾಕೊಳ್ಳೋದ್ರಿಗೆ ಏನೂ ತಪ್ಪಿಲ್ಲ. ಅದ್ರೊಳಗೆ ಏನು ತಪ್ಪಿದೆ? ವರ್ಷದಂತಕ್ಕೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿ ಇಳಿಯೋದು ಖಚಿತ ಅಂತ ಪ್ರತಿ ವರ್ಷವೂ ಹೇಳ್ತಿರ್ತಾರೆ, ಅವ್ರು ಹಾಗೆ ಹೇಳ್ತಾನೆ ಇರ್ತಾರೆ. ಆದರೆ ಮುಖ್ಯಮಂತ್ರಿಗಳು ಕಂಟಿನ್ಯೂ ಮಾಡ್ತಿದ್ದಾರೆ. ಅದೇ ರೀತಿ ಸುರ್ಜೇವಾಲ್ ಅವರು ACC ಸೆಕ್ರೆಟರಿ ಅವರು ಕೂಡ ಮೊನ್ನೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳ ಬದಲಾವಣೆ ಯಾವುದೇ ಚರ್ಚೆ ಆಗಿಲ್ಲ ಅಂತೇಳಿ. ಸೊ ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ, ಅವರೇ ಕಂಟಿನ್ಯೂ ಮಾಡ್ತಾರೆ. ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ, ಮುಂದಿನ 5 ವರ್ಷಗಳ ತನಕ ನಾನೇ ಇರ್ತೀನಿ, ನಾನೇ ದಸರಾ ಉದ್ಘಾಟನೆ ಮಾಡ್ತೀನಿ. ಸೊ ಹಾಗಾಗಿ ಅವ್ರು ಹೇಳಿದ್ಮೇಲೆ ಅದೇ ಆಗುತ್ತೆ. ಅದೇ ಅದನ್ನು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಈಗ GST ಕಡಿತಗೊಳಿಸೋದ್ರಿಂದ ಕಮ್ಮಿ ಮಾಡೋದ್ರಿಂದ ನಮ್ಮ ರಾಜ್ಯಕ್ಕೆ ಭಾಳಷ್ಟು ನಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದವ್ರನ್ನ ಮತ್ತು ಫೈನಾನ್ಸ್ ಮಿನಿಸ್ಟರ್ನ. ಕಳೆದ ಬಾರಿನೂ ಕೂಡ ನಮಗೆ ಫೈನಾನ್ಸ್ ಕಮಿಷನ್ ಆಯೋಗ ಮಾಡಿದಾಗ 15th ಫೈನಾನ್ಸ್ ಕಮಿಷನ್ ಮಾಡಿದಾಗ ಕರ್ನಾಟಕಕ್ಕೆ ಅನ್ಯಾಯ ಆಗಿತ್ತು. ಮತ್ತು ಅವಾಗಲೂ ಕೂಡ ಏನು ಪರಿಹಾರ ಆಯೋಗ ಸೂಚಿಸಿತ್ತು ಆ ಪರಿಹಾರಕ್ಕೆ ಬಂದಿರಲಿಲ್ಲ. ಈ ಬಾರಿ ಮತ್ತೆ ನಮ್ಗೆ ನಷ್ಟ ಆಗ್ತಿದೆ, ಹಾಗಾಗಿ ಆ ಪರಿಹಾರ ತುಂಬಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳು ಆಗ್ರಹ ಮಾಡಿದ್ದಾರೆ. ಸೊ ನಾನು ಕೂಡ ನಮ್ಮ ಕರ್ನಾಟಕದ ರಾಜ್ಯದ ಜನಪ್ರತಿನಿಧಿಯಾಗಿ ನಾನು ಕೂಡ ಕೇಂದ್ರ ಸರ್ಕಾರ ಅದನ್ನು ಕೇಳ್ಕೊಳ್ತೀನಿ. GST ಕಟ್ತಿರೋಂಥದ್ದು ನಾವು ಎಷ್ಟು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ, ಆದರೆ ನಮ್ಗೆ ಕಮ್ಮಿ ಬರ್ತಾ ಇದೆ. ಕಳೆದ ಬಾರಿ 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ನಷ್ಟ ಆಗಿರೋದಕ್ಕೆ ಪರಿಹಾರ ಕೊಡಬೇಕು ಅಂತ ಆಯೋಗನೇ ಹೇಳಿದೆ, ಆದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಕೊಡಲಿಲ್ಲ. ಮತ್ತು ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದಂತಹ ಭದ್ರಾ ಮೇಲ್ದಂಡೆ ಯೋಜನೆಗೆ ಏನು 5,000 ಕೋಟಿ ಕೇಳಿದ್ರು, ಅದಕ್ಕೂ ಕೊಡಲಿಲ್ಲ. ಬಜೆಟ್ನಲ್ಲಿ ಪೆರಿಫರಲ್ ರಿಂಗ್ ರೋಡ್ಗೆ ಮತ್ತು ಇದು ಕೊಡ್ತೀವಿ ಅಂತ ಹೇಳಿದ್ರು, ಲೇಕ್ ಡೆವಲಪ್ಮೆಂಟ್ಗೆ, ಅದಕ್ಕೂ ಕೊಡಲಿಲ್ಲ. ಸೊ ಹೀಗಾಗಿ ಅವ್ರು ಕೊಟ್ಟಿಲ್ಲದೆ ಇರೋದನ್ನ ಮುಖ್ಯಮಂತ್ರಿಗಳು ಕೇಳಿದ್ದಾರೆ, ಅದು ನ್ಯಾಯಯುತವಾಗಿದೆ. ಸೊ ಹಾಗಾಗಿ ನಾವು ಕೂಡ ಅದನ್ನೇ ಕೇಳ್ತಾ ಇದ್ದೀವಿ. GST ಇಂದ ನಮಗೇನು ಕಡಿತ ಮಾಡೋದ್ರಿಂದ ನಷ್ಟ ಆಗುತ್ತೆ, ಅದನ್ನು ಭರಿಸ್ಕೊಡ್ಬೇಕು ಅಂತ ಹೇಳಿ.